ಹಿಂದೆಯಿಂದ ಬಂದು ನಿಮ್ ಯಾರೋ ಈ ತರ ಹಿಡ್ಕೋತಾರೆ ಅಂತ ಹೇಳ್ಕೊಳ್ಳಿ. ಯಾವ ತರ ಬಚಾವ್ ಆಗೋದು? ಭಯ ಆಗುತ್ತೆ, ಗಾಬರಿ ಆಗುತ್ತೆ. ಯಾರು ಗಾಬರಿ ಆಗದೆ ಇಟ್ಕೋಬೇಕು. ಇದು ಅದೇ ನೀವು ಏನಾದ್ರು ಕರಾಟೆ ಅಥವಾ ಯಾವ್ದಾದ್ರು ಸೆಲ್ಫ್ ಡಿಫೆನ್ಸ್ ಟೆಕ್ನಿಕ್ ನ ಕಲ್ತಿದ್ರೆ ತುಂಬಾ ಈಸಿಯಾಗಿ ಆಗ್ಬೋದು. ಇನ್ನೊಂದ್ಸಲ ರಿಪೀಟ್, ಸ್ಲೋ ಆಗಿ ಮಾಡಿ. ಇಲ್ಲೇನಾಗುತ್ತೆ, ಸೈಡ್ ಇಂದ ನೋಡ್ಕೊಳ್ಳಿ. ಹ್ಯಾಂಡ್ಸ್ ಗಳನ್ನ ಫ್ರೀ ಮಾಡ್ಕೊಂತಾರೆ ಅವರು. ಏನೂ ಇಲ್ಲ ಇಲ್ಲಿ, ಜಸ್ಟ್ ಅವ್ರ ಹ್ಯಾಂಡ್ ಗಳನ್ನ ಓಪನ್ ಮಾಡಿದ್ರೆ ಯಾರೇ ಹಿಡಿದಿರೋದು ಓಪನ್ ಆಗುತ್ತೆ. ನೀವು ಲಿಫ್ಟ್ ಮಾಡಿದ್ರೆ ನಿಮಗೆ ಫ್ರೀ ಆಗುತ್ತೆ ಕೆಳಗಡೆ ಬರಕ್ಕೆ. ಆವಾಗ ಕೆಳಗಡೆ ಹೋಗ್ತೀರಾ. ಕೆಳಗಡೆ ಹೋದ ತಕ್ಷಣ ಎಲ್ಬೋ ಶಾಟ್ಸ್ ಅಂತ ಹೇಳ್ತೀವಿ. ಎಲ್ಬೋ ಇಂದ ನೀವು ಯಾವುದೇ ತರ ಹೆಣ್ಮಕ್ಳುಗಳು ನೋಡ್ಕೋಬೇಕು. ಯಾರೇ ನಿಮ್ಗೆ ಅಟ್ಯಾಕ್ ಮಾಡಿದಾಗ ಹಿಂದೆ ಹಿಡ್ಕೊಳ್ಳೋದು ಕಾಮನ್. ನೀವು ಎಲ್ಲ ನೋಡಿರ್ತೀರಾ. ಯಾರ್ಯಾರು ಫಸ್ಟ್ ಹಿಡ್ಕೊಳ್ಳೋದು ಹಿಂದೆಯಿಂದ. ಹಿಡ್ಕೊಂಡ ತಕ್ಷಣ ನೀವೇನ್ ಮಾಡ್ತೀರಾ, ಫಸ್ಟ್ ನಿಮ್ಮ ಹ್ಯಾಂಡ್ ರಿಲೀಸ್ ಮಾಡ್ಕೊಳ್ಳಿ. ಆವಾಗ ಅವ್ರು ಓಪನ್ ಆಗುತ್ತೆ, ನಿಮ್ಗೆ ಜಾಗ ಅಗಲ ಆಗುತ್ತೆ. ಆ ಜಗಳ ಆದ ತಕ್ಷಣ ನೀವು ಕೆಳಗಡೆ ಕೂತ್ಕೋಬೇಕು. ಕೆಳಗಡೆ ಕೂತ್ಕೊಂಡ ತಕ್ಷಣ ಲೋವರ್ ಗ್ರೇಡ್ಗೆ ಪಂಚ್ ಮಾಡಿದ ತಕ್ಷಣ ಎಂತವನಾದ್ರೂ ಕೆಳಗೆ ಬೀಳ್ತಾನೆ. ಇದು ಒನ್ ಆಫ್ ದಿ ಟೆಕ್ನಿಕ್ಸ್. ಸೆಕೆಂಡ್ ಟೆಕ್ನಿಕ್, ಬ್ಯಾಕ್ ಲಾಕ್. ಇದ್ರ ಬಂದು ನಿಮ್ಗೆ ಲಾಕ್ ಮಾಡ್ತಾರೆ. ತುಂಬಾ ಕಾಮನ್ ಆಗಿ ನೋಡಿರ್ತೀವಿ ಮನೇಲಿ. ಯಾರೇ ಆಟ ಆಡ್ಬೇಕಾದ್ರು ಇಲ್ಲ ಯಾರೇ ನಿಮ್ಗೆ ಹಿಂದೆಯಿಂದ ಲಾಕ್ ಮಾಡಿದ್ರು ಯಾವ ತರ ಬಚಾವ್ ಆಗ್ಬೇಕು ಅಂತ ನೋಡಿ. ಕೈ ಎಷ್ಟು ಈಸಿಯಾಗಿ ನೀವು ಸ್ಟ್ರೈಟ್ ಮಾಡಿದ್ರೆ ಅವನಿಗೆ ಜಾಗ ಸಿಕ್ತು, ಕೆಳಗಡೆ ಬಂದ, ಕಾಲು ಲಿಫ್ಟ್ ಮಾಡ್ದ, ಬಿದ್ದ. ಈ ಬಿದ್ದ ತಕ್ಷಣ ನೀವು ಇನ್ನು ಫ್ರಾಕ್ಷನ್ ಆಫ್ ಸೆಕೆಂಡ್ ಕರೆಯೋದು, ಕೂಗೋದು, ಓಡೋದು ಮಾಡಿದ್ರೆ ಆ ಕ್ಷಣದಲ್ಲಿ ನೀವು ನಿಮ್ಮ ಜೀವನ ನೀವು ಉಳಿಸ್ಕೋಬಹುದು. ಇದು ಪ್ರತಿಯೊಂದು ಮಕ್ಕಳುಗಳನ್ನು ಕಲಿಸ್ಬೇಕು ನೀವು. ನಾವು ಕಲ್ತಿರ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ಹತ್ರ ಯಾರು ಒಂದು ಮಾರ್ಷಲ್ ಆರ್ಟ್ಸ್ ಎಲ್ಲ ಇದ್ರೆ, ಸೆಲ್ಫ್ ಡಿಫೆನ್ಸ್ ಟೆಕ್ನಿಕ್ಸ್ ಅಂತ ಇದ್ರೆ ಕಲಿಸಿದ್ರೆ ತುಂಬಾ ಒಳ್ಳೆದಾಗುತ್ತೆ. ಇನ್ನೊಂದ್ಸಲ ತೋರಿಸ್ಬಿಡಿ ಸೈಡ್ ವ್ಯೂ ಇಂದ. ಇನ್ನೊಂದ್ಸಲ ನೋಡ್ಕೊಳ್ಳಿ, ಸ್ಲೋ ಆಗಿ ಮಾಡಿ. ಕೈ ಸ್ಟ್ರೈಟ್ ಮಾಡಿ ನೋಡಿ, ರಿಲೀಸ್ ಆಗುತ್ತಾನೆ. ಯಾವುದೇ ತರ ಗ್ಯಾಪ್ ಇಲ್ಲ, ಆರಾಮಾಗಿ ರಿಲೀಸ್ ಆರು. ಎಂತ ಕಾಲಿರ್ತದೆ, ಕಾಲಿರೋ ತಕ್ಷಣ ಬ್ಯಾಲೆನ್ಸ್ ತಪ್ಪತ್ತೆ, ಬೀಳ್ತಾನೆ. ಓಕೆ. ನೈಫ್ ಅಟ್ಯಾಕ್. ಯಾರೋ ಈಗ ಗನ್ ಹಿಡ್ಕೊಂಡು ಬಂದ್ರು, ಚಾಕು ಹಿಡ್ಕೊಂಡು ಬಂದ್ರು, ವೆಪನ್ ಹಿಡ್ಕೊಂಡು ಬಂದ್ರು ಅಂತ ಯಾವ್ದಾರ ಒಂದು ವೆಪನ್ಸ್ ಅಂತ ಯೂಸ್ ಮಾಡ್ಕೊಬಹುದು ನೀವು. ಪೆನ್ ಅನ್ನ ಇಟ್ಕೊಳ್ಳಿ. ಸುಮ್ಮನೆ ಪೆನ್ ಅನ್ನ ವೆಪನ್ಸ್ ಅಂತ ಅನ್ಕೊಳ್ಳಿ. ಯಾಕಂದ್ರೆ ನಾವು ಲೈವ್ ಆಗಿ ವೆಪನ್ಸ್ ಗಳನ್ನ ಯೂಸ್ ಮಾಡಕ್ಕಾಗಲ್ಲ. ಈಗ ಇವನೊಂದು ವ್ಯಕ್ತಿ ಹೋಗ್ತಾ ಇರ್ತಾನೆ, ಕೈಲಿ ಅಟ್ಯಾಕ್. ಯಾವುದೇ ತರ ಕೈಗಳಲ್ಲಿ ಯಾವುದೇ ವೆಪನ್ಸ್ ಇದ್ರು ಅದನ್ನ 5 ಸೆಕೆಂಡ್ಗಳಲ್ಲಿ ನೀವು ನಿಮ್ದಾಗಿಸ್ಕೋಬಹುದು. ಇದು ತುಂಬಾನೇ ಉಪಯುಕ್ತ. ನಾವೇ ಯಾರೋ ಹೋಗ್ತಾ ಇರ್ತೀವಿ, ರಾತ್ರಿ ಯಾರೋ ಬರ್ತಾರೆ, ಏನು ಗೊತ್ತಿರಲ್ಲ. ಈಗಂತೂ ಈಗಿನ ಮಕ್ಕಳುಗಳಲ್ಲಿ ಮತ್ತೆ ನಾವು ನೋಡ್ತಾ ಇದೀವಿ, ಯುಗ ಚೇಂಜ್ ಆಗ್ಬಿಟ್ಟಿದೆ. ನಮ್ಮ ಜನರೇಷನ್ ತರ ಇಲ್ಲ. ಸಣ್ಣ ಸಣ್ಣ ವಿಚಾರಗಳಿಗೆ ನಡೀತಾ ಇರುತ್ತೆ, ಟಿವಿಗಳಲ್ಲಿ ನೋಡ್ತಿರ್ತೀವಿ. ಅದಕ್ಕೋಸ್ಕರ ಪ್ರತಿಯೊಬ್ಬರು ತೋರಿಸ್ಬೇಕು. ಇನ್ನೊಂದ್ಸಲ ರೀಕಾಲ್, ಸ್ಲೋ ಆಗಿ ತೋರಿಸಿ. ಇದು ಬೇಡ, ಇದು ಮಾತ್ರ ಮಾಡಿ. ಪೆನ್ ಅಟ್ಯಾಕ್ ಮಾಡ್ತಾರೆ, ಫಸ್ಟ್ ಬ್ಲಾಕ್ ಮಾಡ್ತಾರೆ ಇವರು ನೋಡಿ. ಈ ಕೈಯಲ್ಲಿ ಬ್ಲಾಕ್ ಮಾಡ್ತಾರೆ. ಇವನು ಚುಚ್ಚಕ್ ಬಂದ, ಫಸ್ಟ್ ಲೆಫ್ಟ್ ಹ್ಯಾಂಡ್ ಅಲ್ಲಿ ಬ್ಲಾಕ್ ಮಾಡ್ತಾರೆ, ಹೊರಗಡೆ ಹೋಗ್ತಾರೆ ನೋಡಿ. ಇಲ್ಲಿಗೆ ಏನಾಗುತ್ತೆ, ಚಾಕು ಇಲ್ಲಿರುತ್ತೆ. ನಿಮ್ಮ ಬಾಡಿಗೆ ಯಾವುದೇ ತರ ತೊಂದರೆ ಆಗಲ್ಲ. ಚಾಕು ದೂರ ಇರುತ್ತೆ, ಇಲ್ಲ ಗನ್ ದೂರ ಇರುತ್ತೆ. ನಿಮ್ಮ ಬಾಡಿಗೆ ಯಾವುದೇ ತರ ತೊಂದರೆ ಇಲ್ಲ. ಇವನ್ ಬಗ್ಗದ ತಕ್ಷಣ ಅವನಿಗೆ ಬ್ಯಾಲೆನ್ಸ್ ತಪ್ಪುತ್ತೆ, ಬಿದ್ದೆ ಬಿಡ್ತಾನೆ. ಸೊ ಏನೇ ಮಾಡಿದ್ರು ಫಸ್ಟ್ ಲೆಫ್ಟ್ ಅಲ್ಲಿ ನೀವು ಫಸ್ಟ್ ನಿಮ್ಮ ಬೇಕಾಗಿರೋದೇನಪ್ಪ ಅಂದ್ರೆ ಫಸ್ಟ್ ನೀವು ಅದನ್ನ ವೆಪನ್ ನ ದೂರ ಮಾಡ್ಕೊಳ್ಳಿ. ನೀವು ಅವ್ರಿಗೆ ಇಂಟ್ರಾಕ್ಟ್ ಮಾಡಕ್ಕೆ ಟ್ರೈ ಮಾಡಿ. ವೆಪನ್ಸ್ ನಮ್ಮಿಂದ ದೂರ ಆಗಬೇಕು, ಅವಾಗ ನೀವು ಸೇಫ್. ಗರ್ಲ್ ಹ್ಯಾಂಡ್ ಇದನ್ನ ಒಂದು ತೋರಿಸ್ತೀವಿ. ಯಾವುದು ಈಗ ಅವನೇ ಒಂದು ಹುಡುಗಿ ಅಂತ ಅನ್ಕೊಳ್ಳಿ, ಬೇಜಾರು ಮಾಡ್ಕೋಬೇಡಿ. ಸುಮ್ಮನೆ ಹುಡುಗಿ ಹೋಗ್ತಾ ಇರ್ತಾರೆ, ನಾರ್ಮಲ್ ಆಗಿ ಹುಡುಗರು ರೇಗಿಸ್ತಾ ಇದ್ದಾರೆ. ಒಂದು ಫಿಲ್ಮಿ ಸ್ಟೈಲ್ ಅಲ್ಲಿ, ಅಂಬರೀಷ್ ಅಡ್ಡ ಸ್ಟೈಲ್ ಅಲ್ಲಿ, ರೆಬಲ್ ಸ್ಟಾರ್ ಸ್ಟೈಲ್ ಅಲ್ಲಿ ರೇಗಿಸ್ತಾರೆ. ಬನ್ನಿ, ಸುಮ್ಮನೆ ಒಂದು ಕಾಮಿಕ್ ಆಗಿರ್ಲಿ ಅಂತ ಅಷ್ಟೇ. ಓಕೆ. ಕೈ ತರ ಹಿಂದೆ ಹಿಡ್ಕೋತಾರೆ. ಕಾಮನ್ ಆಗಿ ನಮ್ಗೆ ಹಿಡ್ಕೊಳ್ಳೋದೇ ಹೆಣ್ಮಕ್ಳಿಗೆ ಕೈ. ಯಾರೇ ಆಗ್ಲಿ, ಮನೇಲಾಗ್ಲಿ, ಎಲ್ಲೇ ಆಗ್ಲಿ, ಫಸ್ಟ್ ಕೈ ಹಿಡ್ಕೊತಾರೆ. ಕೈ ಹಿಡ್ಕೊಂಡಾಗ ಏನ್ ಮಾಡ್ಬೇಕು ಅವ್ರಿಗೆ ಫಸ್ಟ್ ಹೆಚ್ಚು ನೋಡಿ, ಅವನ ಕೈಗೆ ಸಿಕ್ಬಿಡತ್ತೆ ನಿಮಗೆ. ಯಾರಾದ್ರೂ ಹೆಣ್ಮಕ್ಳಿಗೆ ಇದನ್ನ ನಾವು ತೋರಿಸ್ಬೇಕು ಲೈವ್ ಆಗಿ 5 ಸೆಕೆಂಡ್ ಅಲ್ಲಿ ಈ ವಿದ್ಯೆನ ಕಲಿಸ್ತೀನಿ. ಯಾರು ಬರ್ಬೋದು, ಬನ್ನಿ 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 ಬನ್ನಿ. ನಮ್ಗೆ ಇದು ಒಳ್ಳೇದು. ಹೆಣ್ಮಕ್ಳು ಎಸ್, ಇವರೇ ಹುಡುಗಿ. ಓಕೆನಾ? ಬರೀ ಶೋ ಮಾತ್ರ ಕೊಡಿ, ಡೈಲಾಗ್ಸ್ ಎಲ್ಲ ಬೇಡ ಅಂತ. ಓಕೆ, ಇಟ್ಕೊಳ್ಳಿ. ಹಿಡ್ಕೊತೀರಾ? ಕೈಗಳು ಮಾಡಿ. ನಾನು ಮಾಡ್ತೀನಿ, ನನ್ನ ಜೊತೆ ಮಾಡಿ. ಕೈಗಿದೆ, ಲೆಫ್ಟ್ ಹ್ಯಾಂಡ್ ಕೊಡಿ. ಫಸ್ಟ್ ನಾನು ಮಾಡ್ತೀನಿ, ನೋಡ್ಕೊಳ್ಳಿ. ಕೈ ಹಿಡ್ಕೊಂಡಿದ್ರಲ್ವಾ, ಸೊ ನಾವು ಅವ್ರ ಕೈನ ಫಸ್ಟ್ ಹೋಲ್ಡ್ ಮಾಡ್ಕೋಣ.
ನನಗೆ ಗ್ರಿಪ್ ಇದೆ, ಅವ್ನು ಹಿಡ್ಕೊಂಡಿಲ್ಲ. ಈಗ ನಾನು ಅವನ್ನ ಹಿಡ್ಕೊಂಡಿದ್ದೀನಿ, ಉಲ್ಟಾ ಹಾಕ್ಬೇಕದು. ನಾನು ಹಿಡ್ಕೊಂಡೆ ಅವನ. ನನ್ನ ಬಾಡಿ ಬ್ಯಾಲೆನ್ಸ್ ನೋಡಿ ಆ ಕಡೆ ಈ ಕಡೆ ಎಲ್ಲೂ ಅಲ್ಲಾಡಲ್ಲ. ಇದೊಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೋಬೇಕು. ನಾನೇನ್ ಮಾಡ್ತೀನಿ, ಹೊರಗಡೆ ಹೋಗ್ತೀನಿ, ಹೊರಗಡೆ ಹೋಗಿ ತಿರ್ಗಿಸ್ಕೊಂಡ್ಬಿಟ್ರೆ ನಾನು ಏನ್ ಮಾಡ್ತೀಯ ಮಾಡಪ್ಪ ಅಂತ ತಿಳ್ಕೋದು. ಏನ್ ಮಾಡ್ತೀಯ ನೀನು, ಏನ್ ಮಾಡ್ತೀಯ ಅದು ಅಷ್ಟೇ. ಇದನ್ನ ಅಭ್ಯಾಸ ನೀವು ಮಾಡ್ಕೊಳ್ಳಿ. ಸಣ್ಣ ಸಣ್ಣ ಟೆಕ್ನಿಕ್ಸ್ಗಳು ಎಷ್ಟೋ ಟೈಮಲ್ಲಿ ನಮ್ಮ ಜೀವನ ಕಾಪಾಡ್ತದೆ. ದಯವಿಟ್ಟು ಕಲ್ತಿಯಾ, ತೋರಿಸ್ಬಿಡಿ ಎಲ್ಲರಿಗೂ ಹೆಂಗ್ ಕಲ್ತೆ. ರೆಡಿ? ನೀನ್ ಬೇಡ ಬಂದ್ಬಿಟ್ಟಿದ್ದಾರೆ, ಅಟ್ಯಾಕ್ ಮಾಡಮ್ಮ. ಎಸ್, ಸೂಪರ್. ಇಷ್ಟು ಮಾಡ್ರೆ ಸಾಕು. ಓಕೆ, ಇವಾಗ ಸ್ವಲ್ಪ